ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ಹಾಗೆ ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿಯೊಂದಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಇಂದಿನಿಂದ ನವರಾತ್ರಿ ಹಬ್ಬ ಶುರುವಾಗುತ್ತೆ. ನವರಾತ್ರಿ ಹಬ್ಬದ ವಿಶೇಷತೆ ಏನು, ಆಚರಣೆ ಹೇಗಿರಬೇಕಾಗತ್ತೆ, ಹಾಗೆ ಪ್ರತಿದಿನವೂ ಕೂಡ ಒಂದೊಂದು ದೇವತೆಯ ಆರಾಧನೆಯನ್ನು ನಾವು ಮಾಡ್ತೀವಿ. ಯಾವ ದಿನ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕಾಗತ್ತೆ, ಆಚರಣೆಗಳು ಹೇಗಿರಬೇಕಾಗತ್ತೆ, ಇದರಿಂದ ಯಾವ ರೀತಿಯಾದಂಥ ಫಲಗಳನ್ನು ಪಡ್ಕೊಳ್ಬಹುದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ, ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ, ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ, ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ನಿತ್ಯವೂ ಕೂಡ ನಾವು ದಿನ ಪಂಚಾಂಗವನ್ನು ತಿಳಿದು ನಡೀತಾ ಇದ್ದೀವಿ. ಯಾಕಂದರೆ ನೋಡಿ, ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳೇ ಪಂಚಾಂಗಗಳಂತ ಶಾಸ್ತ್ರದಲ್ಲಿ. ಈ ಒಂದು ಪಂಚಾಂಗಗಳನ್ನು ಪಠನೆ ಮಾಡುವುದರಿಂದ ಮತ್ತು ಶ್ರವಣ ಮಾಡುವುದರಿಂದ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ ಶಾಸ್ತ್ರ. ಹಾಗಾಗಿ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ನಾವು ತಿಳಿದು ದಿನವನ್ನು ಪ್ರಾರಂಭ ಮಾಡಿದಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ. ಹಾಗಾಗಿ ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ಶರದ್ ಋತು, ಆಶ್ವೀಜ ಮಾಸ, ಶುಕ್ಲ ಪಕ್ಷ. ನೋಡಿ, ಇವತ್ತು ಶರದ್ ಋತು ಪ್ರಾರಂಭ ಆಗುವಂಥದ್ದು. ಹಾಗೆ ಆಶ್ವೀಜ ಮಾಸವೂ ಕೂಡ ಪ್ರಾರಂಭದ ದಿನ ಶುಕ್ಲ ಪಕ್ಷದ ಪ್ರತಿಪತ್ತಿದೆ, ಅಂದರೆ ಶುಕ್ಲ ಪಕ್ಷದ ಪ್ರಥಮ ತಿಥಿ ಇವತ್ತಾಗಿರುತ್ತೆ. ಹಾಗೆ ಹಸ್ತ ನಕ್ಷತ್ರ ಇರುವಂಥದ್ದು, ಕಿಂಸ್ತುಬ್ನ ಕರ್ಣ ಇರುವಂಥದ್ದು, ಹಾಗೆ ಇಂದ್ರ ಯೋಗ ಇರುವಂಥದ್ದು ಈ ದಿನದ ವಿಶೇಷ ಆಗಿರುತ್ತೆ. ಹಾಗೆ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೋಡಿ, ನವರಾತ್ರಿಯ ದಿನ ಪ್ರಾರಂಭದ ದಿನ ಆಗಿರುತ್ತೆ. ಇವತ್ತು ದುರ್ಗಾ ಶಕ್ತಿ ದೇವತಾ ಆರಾಧನೆ ಮಾಡ್ಕೊಳ್ಳುವಂಥವ್ರಿಗೆ ತುಂಬ ವಿಶೇಷವಾದಂತಹ ಸಮಯ ಯಾವುದು ಅಂತ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಇವತ್ತು ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ನಾವು ತಪ್ಪದೇ ತಿಳ್ಕೊಬೇಕಾಗುತ್ತೆ. ಇವತ್ತು ನೋಡಿ, ರಾಹುಕಾಲ ಮಧ್ಯಾಹ್ನ 1 ಗಂಟೆ 38 ನಿಮಿಷದಿಂದ 2 ಗಂಟೆ 8 ನಿಮಿಷದವರೆಗೆ ಇವತ್ತು ವಿಶೇಷವಾಗಿ ರಾಹುಕಾಲ ಇರುವಂಥದ್ದು. ಹಾಗೆ ಯಮಗಂಡ ಕಾಲ 6 ಗಂಟೆ 9 ನಿಮಿಷದಿಂದ 7 ಗಂಟೆ 39 ನಿಮಿಷದಿಗೆ ನಮಗೆ ಯಮಗಂಡ ಕಾಲವನ್ನು ನಾವು ನೋಡ್ಬೋದು. ಹಾಗೆ ಗುಳಿಕ ಕಾಲವನ್ನು ನೋಡಿದಾಗ ಗುಳಿಕ ಕಾಲ 9 ಗಂಟೆ 9 ನಿಮಿಷದಿಂದ 10 ಗಂಟೆ 39 ನಿಮಿಷದವರೆಗೆ ನಾವು ಇವತ್ತು ದಿನದ ವಿಶೇಷವಾಗಿ ಗುಳಿಕ ಕಾಲವನ್ನು ನೋಡ್ಬೋದು. ಹಾಗೆ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷ. ನೋಡಿ, ನವರಾತ್ರಿಯ ಶರನ್ನವರಾತ್ರಿ ಅಂತ ಹೇಳ್ತೀವಿ. ಯಾಕೆ ನಾವು ಶರನ್ನವರಾತ್ರಿ ಅಂದರೆ ಈ ಶರದೃತುವಿನಲ್ಲಿ ಬರುವಂಥದ್ದು ಋತುವಿನ ಪ್ರಥಮ ದಿವಸ ಇವತ್ತಾಗಿರುತ್ತೆ. ಯಾರೆಲ್ಲ ಈ ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೋಬೇಕು, ದುರ್ಗಾ ಶಕ್ತಿಯ ಪಾರಾಯಣ ಮಾಡುವಂಥದ್ದು, ದುರ್ಗಾ ಸೂಕ್ತ ಪಾರಾಯಣ ಮಾಡುವಂಥದ್ದು, ಮತ್ತು ಯಾರೆಲ್ಲ ಈ ಶಕ್ತಿ ದೇವತೆ ಆರಾಧನೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಈ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುವ ಸಮಯ ಆಗಿರುತ್ತೆ. ಹಾಗಾಗಿ ಇವತ್ತಿನ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಅಂದರೆ ಪ್ರಾತಃ ಕಾಲದಲ್ಲಿ 4 ಗಂಟೆ 33 ನಿಮಿಷದಿಂದ 5 ಗಂಟೆ 21 ನಿಮಿಷದವರೆಗೆ ವಿಶೇಷವಾಗಿ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಹಾಗೆ ನಾವು ಇವತ್ತಿನ ಸೂರ್ಯ ಉದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ, ಸೂರ್ಯೋದಯವು ಕೆಲವರು ಹೇಳ್ತಾರೆ ಸೂರ್ಯೋದಯಕ್ಕೆ ಮುಂಚೆ ಕೆಲವೊಂದು ನಾವು ಜಪತಪ ಹೋಮ ಆಗಲಿ ಅಥವಾ ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಗಳನ್ನು ಮಾಡ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಮತ್ತು ತುಂಬ ಶ್ರೇಷ್ಠ ಆಗಿರುವಂಥ ಸಮಯ ಕೂಡ ಆಗಿರುತ್ತೆ. ಹಾಗಾಗಿ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 9 ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ 6 ಗಂಟೆ 8 ನಿಮಿಷಕ್ಕೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನದ ವಿಶೇಷವಾಗಿ ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಒಟ್ಟಾರೆ 12 ರಾಶಿಗಳಿವೆ. ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಇದಕ್ಕೆ ಪರಿಹಾರಗಳು ಯಾವ ರೀತಿಯಾಗಿದೆ ಗುರುಗಳೇ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ನೋಡಿ, ದಿನನಿತ್ಯವೂ ಕೂಡ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು
ಯಾರಿಗೆಲ್ಲ ಈ ರಾಶಿಗಳ ಬಗ್ಗೆ ತುಂಬ ವಿಶೇಷವಾದ ಕಾಳಜಿ ಇರುತ್ತೆ ಕೆಲವರಿಗೆ ನೋಡಿ. ಯಾಕಂದರೆ ಅವರಿಗೆ ನಕ್ಷತ್ರ ಗೊತ್ತಿಲ್ಲರೂ ಪರವಾಗಿಲ್ಲ, ಅವರ ಜನ್ಮ ನಾಮದಿಂದ ಅಂದರೆ ಕೆಲವರು ಆ ಹೆಸರಿನಿಂದ ಕೆಲವರು ಅವರ ರಾಶಿಗಳನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಇವರೆಲ್ಲ ರಾಶಿ ಭವಿಷ್ಯವನ್ನು ನೋಡುವಂಥದ್ದು. ಇವತ್ತಿನ ರಾಶಿ ಭವಿಷ್ಯ ಈ ದ್ವಾದಶ ರಾಶಿಗಳಿಗೆ ಏನೆಲ್ಲ ಉಪಯುಕ್ತಗಳಿದೆ, ಏನೆಲ್ಲ ಅನಾನುಕೂಲಗಳಿದೆ, ಏನೆಲ್ಲ ಅನುಕೂಲಗಳಿದೆ, ಇವೆಲ್ಲವನ್ನು ಕೂಡ ನಾವು ತಿಳಿದು ನೋಡಿದಾಗ ನಮಗೆ ವಿಶೇಷವಾಗಿ ಫಲಗಳು ಸಿಗುವಂಥದ್ದು. ಹಾಗಾಗಿ ಇವತ್ತು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ದೀರ್ಘಕಾಲದಿಂದ ಕಿರಿಕಿರಿ ನೀಡುತ್ತಿದ್ದ ತೊಂದರೆಗಳಿಗೆ ಪರಿಹಾರ ದೊರಕುವಂಥದ್ದು. ನೋಡಿ, ಈ ಮೇಷರಾಶಿಯವರಿಗೆ ಏನಾಗುತ್ತೆ, ತುಂಬ ದಿನದಿಂದ ಯಾವುದೋ ಒಂದು ಕಿರಿಕಿರಿ, ಯಾವುದೋ ಒಂದು ಕಾರಣದಿಂದ ತುಂಬ ಮನಸ್ಸಿಗೆ ನೋವು ಉಂಟಾಗ್ತಾ ಇರುತ್ತೆ. ಮತ್ತು ತುಂಬ ದಿನಗಳಿಂದ ಅದರಿಂದ ಕಿರಿಕಿರಿ ಅನುಭವಿಸ್ತಾ ಇರ್ತೀರಾ. ತುಂಬ ಮನೆಯಲ್ಲೂ ಕೂಡ ತುಂಬ ಗಲಾಟೆಗಳಾಗುವಂಥದ್ದು ಇದೆಲ್ಲ ಇರುತ್ತೆ. ಈ ಮೇಷರಾಶಿಯವರಿಗೆ ಅದೆಲ್ಲ ತೊಂದರೆಗಳಿಗೂ ಕೂಡ ಇವತ್ತು ಪರಿಹಾರ ದೊರಕುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ಕುಟುಂಬ ವಿಷಯಗಳಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಮತ್ತು ನೋಡಿ ಏನು ಹೇಳುತ್ತೆ, ಕುಟುಂಬದಲ್ಲಿ ಅಂದರೆ ಏನೋ ಕೆಲವೊಂದು ಸಮಸ್ಯೆಗಳು ಮತ್ತೆ ಎದುರಾಗುವಂತಹ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಹಣದ ವಿಚಾರದಲ್ಲಿ ಜಾಗೃತರಾಗಿರಬೇಕು. ಯಾರೆಲ್ಲ ಈ ಮೇಷರಾಶಿಗಳಿರ್ತೀರಾ, ಹಣದ ವಿಚಾರದಲ್ಲಿ ನೀವು ವಿಶೇಷ ಜಾಗೃತಿ ಇವತ್ತು ಅವಶ್ಯಕವಾಗಿರುತ್ತೆ. ಏನಾದರೂ ಈ ದುಡ್ಡು ಕೊಡೋದು ಅಥವಾ ತೆಗೆದುಕೊಳ್ಳೋದು ಅಥವಾ ಏನಾದರೂ ಹಣದ ವಿಚಾರದಲ್ಲಿ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಕಾಳಜಿಯಿಂದ ನೀವು ವ್ಯವಹಾರ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಹಾಗೆ ವೃಷಭ ರಾಶಿ. ದೈವ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಈ ವೃಷಭ ರಾಶಿಗಳಿರ್ತೀರಾ, ಇವತ್ತು ನೋಡಿ ಶರದೃವರಾತ್ರಿಯ ಪ್ರಥಮ ದಿವಸ, ವಿಶೇಷವಾಗಿ ನವರಾತ್ರಿಯ ಹಬ್ಬ ಹರಿದಿನಗಳು ಈ ಒಂದು ಕಾಲಮಾನದಲ್ಲಿ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಇವತ್ತು ದೈವತ್ವದ ಕಡೆಗೆ ನೀವು ವೃಷಭ ರಾಶಿಯವರು ನಡೆದಾಗ ನಿಮಗೆ ಅನೇಕ ಅಭಿವೃದ್ಧಿಗಳಾಗುವಂಥದ್ದು. ನೋಡಿ ಏನು ಹೇಳುತ್ತೆ, ದೈವ ಕಾರ್ಯದ ಜೊತೆಯಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ನಿಮಗೆ ದೊರೆಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅಂದರೆ ಹೊಸದಾಗಿ ಏನೋ ಒಂದು ಜವಾಬ್ದಾರಿ ನಿಮ್ಮ ಹೆಗಲೇರುವ ಸಾಧ್ಯತೆ ಕೂಡ ಈ ವೃಷಭ ರಾಶಿಯವರಿಗೆ ಹೆಚ್ಚಾಗುತ್ತೆ. ಹಾಗೆ ವ್ಯಾಪಾರಿಗಳಿಗೆ ಉತ್ತಮ ಧನಲಾಭ ಆಗುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳಿರ್ತೀರಾ ಅವ್ರಿಗೆ ಇವತ್ತು ವ್ಯಾಪಾರ ಉದ್ಯೋಗದಲ್ಲಿ ಧನಲಾಭ ಹೆಚ್ಚಾಗುವಂಥದ್ದು. ನೋಡಿ, ತುಂಬ ದಿವಸ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ಅದರಿಂದ ಅನುಕೂಲಗಳು ಕಡಿಮೆ ಇರುತ್ತೆ. ಆದರೆ ಇವತ್ತಿಂದ ನಿಮಗೆ ಆ ಒಂದು ವ್ಯಾಪಾರದಲ್ಲಿ ಆಗಲಿ ಅಥವಾ ಉದ್ಯೋಗದಲ್ಲಿ ಆಗಲಿ ಅಭಿವೃದ್ಧಿ ಆಗುತ್ತೆ ಮತ್ತು ಧನಾಗಮನ ಕೂಡ ಆಗುವಂಥದ್ದು ವೃಷಭ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಮಿಥುನ ರಾಶಿ. ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ. ಯಾರೆಲ್ಲ ಈ ಮಿಥುನ ರಾಶಿಗಳಿರ್ತೀರಾ, ನಿಮ್ಮ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರಾದರೂ ಈ ಆಸ್ತಿ ತಗೊಳ್ಳೋದು ಅಥವಾ ಮಾರಾಟ ಮಾಡಬೇಕು ಅಂದ್ಕೊಂಡಿರ್ತೀರಾ, ಇವರೆಲ್ಲ ಜಾಗರೂಕತೆಯಿಂದ ಇವತ್ತು ದಿನವನ್ನು ಕಳಿಬೇಕಾಗುತ್ತೆ. ಮತ್ತು ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶ ಕೂಡ ಇರುವಂಥದ್ದು. ಅನಿರೀಕ್ಷಿತವಾಗಿ ಯಾವುದೋ ಕಡೆಯಿಂದ ಹಣ ಬರುವಂತಹ ಸಾಧ್ಯತೆ ಕೂಡ ಇವತ್ತು ಈ ಮಿಥುನ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಮತ್ತು ಕೆಲವು ಪ್ರಮುಖ ಕಾರಣಗಳಿಂದ ಕಾರ್ಯಗಳು ಕೂಡ ಪೂರ್ಣಗೊಳ್ಳುವಂಥದ್ದು. ಯಾವ ಒಂದು ಕೆಲವು ಪ್ರಮುಖ ಕಾರ್ಯಗಳಿರುತ್ತೆ ಅಂದರೆ, ಯಾವುದೋ ತುಂಬ ದಿವಸದಿಂದ ಏನೋ ಕೆಲಸ, ಈಗ ಆಸ್ತಿ ವಿಚಾರನ ತಗೊಳ್ಳಿ, ಯಾವುದೋ ಒಂದು ಆಸ್ತಿ ಮಾರಾಟ ಮಾಡೋದಾಗಲಿ ಅಥವಾ ಏನೋ ತಗೋಬೇಕು ಅಂದ್ಕೊಂಡ್ಬಿಟ್ಟಿರ್ತೀರಾ, ಎಲ್ಲ ಕೆಲಸ ಕಾರ್ಯಗಳು ಇವತ್ತು ಪೂರ್ಣ ಆಗುವಂತಹ ಲಕ್ಷಣಗಳು ನಿಮಗೆ ಮಿಥುನ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಕಟಕ ರಾಶಿ. ವಸ್ತ್ರಾಭರಣಗಳ ಖರೀದಿ ಯೋಗ. ನೋಡಿ, ಯಾರೆಲ್ಲ ಈ ಕಟಕ ರಾಶಿಗಳು ಇರ್ತೀರಾ ಇವರಿಗೆ ಇವತ್ತು ವಿಶೇಷವಾಗಿ ಆಭರಣಗಳಾಗಲಿ ಅಥವಾ ಯಾವುದೋ ಒಂದು ಹಬ್ಬಗಳು ಬರುವಂತಹ ಸಮಯ ಅಲ್ವಾ, ಹಾಗಾಗಿ ಏನೋ ಒಂದು ವಸ್ತ್ರ ತಗೊಳ್ಳುವಂತಹ ಲಕ್ಷಣಗಳು ಕೂಡ ಇವತ್ತು ನಿಮಗೆ ಕಾಣ್ತಾ ಇದೆ. ಹಾಗೆ ಹಣಕಾಸು ಒಪ್ಪಂದಗಳ ವಿಷಯದಲ್ಲಿ ಜಾಗೃತಿಯಿಂದ ಇರಬೇಕಾಗುತ್ತೆ ಈ ಕಟಕ ರಾಶಿಯವರು. ಅಂದರೆ ಯಾವುದೋ ಒಂದು ಹಣಕಾಸು ವಿಚಾರ ಕೊಡೋದು ಅಥವಾ ತಗೊಳ್ಳೋದು, ಇಲ್ಲ ಏನೋ ಒಂದು ವ್ಯಾಪಾರ ಉದ್ಯೋಗಕ್ಕೋಸ್ಕರನೋ ಈ ಹಣದ ವಿಚಾರ ಅಂತ ಬಂದಾಗ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹಾರ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಕಟಕ ರಾಶಿಯವರಿಗೆ. ಮತ್ತು ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ನೀವು ಅದಕ್ಕೆ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಏನೆಲ್ಲ ಬೇಕು ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ, ನಿಮಗೆ ಕಟಕ ರಾಶಿಯವರಿಗೆ ತುಂಬ ಅನುಕೂಲ ಆಗುವಂಥದ್ದು. ಹಾಗೆ ಸಿಂಹರಾಶಿ. ಅವಿವಾಹಿತರಿಗೆ ವೈವಾಹಿಕ ಪ್ರಸ್ತಾಪನೆ ಅನುಕೂಲ ಆಗುವಂಥದ್ದು. ಯಾರೆಲ್ಲ ಈ ಅವಿವಾಹಿತರಿರ್ತೀರಾ ಸಿಂಹರಾಶಿಯವರಿಗೆ ವಿವಾಹದ ಸಂಬಂಧ ಇವತ್ತು ಮಾತುಕತೆ ಪ್ರಾರಂಭ ಮಾಡಿ. ನೋಡಿ, ಆಶ್ವಯುಜ ಮಾಸ ವಿಶೇಷವಾದಂತಹ ಮಾಸ, ಶುಕ್ಲ ಪಕ್ಷದಲ್ಲಿದ್ದೀವಿ. ನಾವು ಏನಾದರೂ ವಿವಾಹ ಅಪೇಕ್ಷೆ ಉಂಟು, ಅವರು ಯಾರಾದರೂ ಈ ಮದುವೆ ಆಗಲಿಕ್ಕೆ ಮನೆಯಲ್ಲಿರ್ತಾರೆ, ತುಂಬ ದಿವಸದಿಂದ ನೋಡ್ತಾ ಇರ್ತಾರೆ, ಮತ್ತು ಕೆಲವರು ಏನಾಗ್ಬಿಡುತ್ತೆ ನೋಡಿ ಸಾಕಾಗಿ ಸುಮ್ಮನಾಗ್ಬಿಟ್ಟಿರ್ತಾರೆ. ಇವರೆಲ್ಲ ನೋಡಿ ಮತ್ತೆ ಈ ಸಿಂಹರಾಶಿಯವರು ಯಾರು ಇರ್ತೀರಾ ಇವತ್ತು ಮತ್ತೆ ಒಂದು ಕಾರ್ಯರೂಪಕ್ಕೆ ತಗೊಂಡು ಬನ್ನಿ, ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ರಿಯಲ್ ಎಸ್ಟೇಟ್ ಆಗಲಿ ಅಥವಾ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ. ಯಾರೆಲ್ಲ ಈ ಸಿಂಹರಾಶಿಯವರು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರಾ, ಈ ಆಸ್ತಿಗಳ ವಿಚಾರಗಳಲ್ಲಿ ಆಗಲಿ ಅಥವಾ ಪಿತ್ರಾರ್ಜಿತ ಆಸ್ತಿಗಳ ವಿಚಾರದಲ್ಲಿ ಸ್ವಲ್ಪ ನೀವು ತೊಂದರೆಗಳು ಅನುಭವಿಸ್ತೀವಿ ಅಂತ ತೋರಿಸ್ತಾ ಇದೆ. ಆ ವಿಚಾರಗಳಲ್ಲಿ ಸಮಸ್ಯೆಗಳು ಎದುರಾಗಬಹುದು. ನೋಡಿ ತಿಳಿದು ದಿನವನ್ನು ಪ್ರಾರಂಭ ಮಾಡ್ಕೋಬೇಕಾಗುತ್ತೆ. ಹಾಗೆ ದೂರದ ಗೆಳೆಯರನ್ನು ಅನಿರೀಕ್ಷಿತವಾಗಿ ಸಂಧಿಸುವಿರಿ.
ಯಾರೆಲ್ಲ ಸಿಂಹರಾಶಿಯವರು ಇರ್ತೀರಾ, ನಿಮ್ಮ ದೂರದ ಗೆಳೆಯರ ಅನಿರೀಕ್ಷಿತ ಒಂದು ಭೇಟಿ ನಿಮಗೆ ಇವತ್ತು ಅನುಕೂಲವನ್ನು ತರುವಂಥದ್ದು ಕೂಡ ಸಿಂಹರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ಕನ್ಯಾ ರಾಶಿ, ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ವಿರಸ ತೋರುವ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಯವರು ಇರ್ತೀರಾ, ಕುಟುಂಬದಲ್ಲಿ ಸ್ವಲ್ಪ ಜಗಳಗಳು ಆಡುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಇವತ್ತಿನ ಮಾತುಕತೆಗಳು ಯಾವ ರೀತಿ ಇರಬೇಕು ನೋಡಿಕೊಂಡು ಮುಂದೆ ಆಲೋಚನೆ ಮಾಡಿ ಕಾರ್ಯ ರೂಪಕ್ಕೆ ತರಬೇಕಾಗುತ್ತೆ. ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಸಂಭವ ಇರುವಂಥದ್ದು. ನಿಮ್ಮ ಉದ್ಯೋಗ ಕ್ಷೇತ್ರ ಅಂದರೆ ಮನೆಗಳಲ್ಲಿ ಅಲ್ಲ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಹತ್ರ ವ್ಯಾಪಾರಕ್ಕೆ ಹೋಗ್ತಾ ಇರ್ತೀರಾ, ಅಥವಾ ಎಲ್ಲೋ ಯಾವುದೋ ಒಂದು ಕಾರ್ಖಾನೆಗಳಲ್ಲಿ ಆಗಲಿ ಅಥವಾ ಒಂದು ಗೌರ್ಮೆಂಟ್ ಕೆಲಸಗಳಲ್ಲಾಗಲಿ ಅಲ್ಲಿ ಕೆಲಸ ಮಾಡುವವ್ರಿಗೆ ಸ್ವಲ್ಪ ಕಿರಿಕಿರಿ ಕಾಣ್ತಾ ಇದೆ ಸಿಂಹರಾಶಿಯವರಿಗೆ. ಹಾಗೆ ಆರೋಗ್ಯದಲ್ಲಿ ತೊಂದರೆ ಕೂಡ ಆಗುವಂಥದ್ದು. ನೋಡಿ ಏನು ಹೇಳ್ತಾ ಇದೆ ಸಿಂಹರಾಶಿಯವರಿಗೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಮತ್ತು ತೊಂದರೆ ಅನುಭವಿಸ್ತೀರಾ ಅಂತ ಹೇಳ್ತಾರೆ. ಹಾಗಾಗಿ ನೋಡಿಕೊಂಡು ಏನಾದರೂ ಆರೋಗ್ಯ ಸಮಸ್ಯೆ ಎದುರಾದಾಗ ವೈದ್ಯರ ಬಳಿ ತೆರಳಿ ಅನುಕೂಲ ಆಗುತ್ತೆ. ಹಾಗೆ ತುಲಾ ರಾಶಿ, ಹೊಸ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಹೋಟೆಲ್ ಮಾಲೀಕರಿಗೆ, ಉದ್ಯಮಿಗಳಿಗೆ ಬಹಳ ಅನುಕೂಲದ ದಿನ ಆಗಿರುತ್ತೆ. ನೋಡಿ, ಯಾರೆಲ್ಲ ಈ ಹೊಸ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಜಯಪ್ರಾಪ್ತಿ ಅಂತ ಹೇಳ್ತಾ ಇದೆ. ಅಂದರೆ ತುಲಾ ರಾಶಿಯವರು ಹೊಸದಾಗಿ ಏನೋ ಒಂದು ಕೆಲಸ ಮಾಡಬೇಕು ಅಥವಾ ಹೊಸದಾಗಿ ಕೆಲಸ ಸೇರ್ಕೊಂಡಿರ್ತೀರಾ, ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ವಿಶೇಷವಾಗಿ ಹೋಟೆಲ್ ಮಾಲೀಕರಿಗೂ ಕೂಡ ತುಂಬ ವಿಶೇಷವಾದ ದಿನ ಇವತ್ತು ಆಗಿರುತ್ತೆ. ಮತ್ತು ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಕೂಡ ನಾವು ನೋಡ್ಬೋದು. ಅಂದರೆ ಏನೋ ಒಂದು ಅಪಘಾತದ ಮುನ್ಸೂಚನೆ ಕಾಣುತ್ತಿರುವುದರಿಂದ ನೀವು ಒಂದು ವಾಹನದಲ್ಲಿ ಓಡಾಡಬೇಕಾರಾಗಲಿ ಅಥವಾ ಎಲ್ಲಾದರೂ ರಸ್ತೆಯಲ್ಲಿ ಓಡಾಡಬೇಕಾರಾಗಲಿ ಸ್ವಲ್ಪ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿಕೊಂಡು ನೀವು ಕೆಲಸವನ್ನು ಮಾಡಬೇಕಾಗುತ್ತೆ ತುಲಾ ರಾಶಿಯವರು. ಹಾಗೆ ವೃಶ್ಚಿಕ ರಾಶಿ, ಸ್ವಯಂ ಉದ್ಯೋಗಿಗಳಿಗೆ ಅಧಿಕ ಲಾಭ ಕಂಡುಬರುವಂಥದ್ದು. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಏನು ಹೇಳುತ್ತೆ, ಯಾರೆಲ್ಲ ಸ್ವಂತಕ್ಕೆ ಕಾರ್ಯಗಳು ಮಾಡ್ತಾ ಇರ್ತೀರಾ ಆ ವೃಶ್ಚಿಕ ರಾಶಿ ಎಲ್ಲರಿಗೂ ಕೂಡ ನಿಮಗೆ ವಿಶೇಷವಾದ ದಿನ, ಅಭಿವೃದ್ಧಿ ಆಗುತ್ತೆ. ನಿಮ್ಮ ಸ್ವಂತ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಹಾಗೆ ಆಧ್ಯಾತ್ಮಿಕ ಮಂದಿರಗಳಿಗೆ ಭೇಟಿ ಕೊಡುವಿರಿ. ಅಂದರೆ ವಿಶೇಷವಾಗಿ ಈ ನವರಾತ್ರಿ ಪ್ರಾರಂಭ ಆಗಿರುವಂಥದ್ದು, ನವರಾತ್ರಿ ಎಲ್ಲ ಊರುಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಿಶೇಷವಾಗಿ ಪೂಜಾ ಹವನ ವಿಧಿವಿಧಾನಗಳು ನಡೀತಾ ಇರುತ್ತೆ. ಈ ಒಂದು ಸ್ಥಳಗಳಲ್ಲಿ ಭೇಟಿ ಕೊಡಿ, ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಏನಿದೆ, ವ್ಯವಹಾರಗಳಲ್ಲಿ ಉತ್ತಮ ಲಾಭ ನಿರೀಕ್ಷೆ ಮಾಡ್ಬೋದು. ಯಾರೆಲ್ಲ ಈ ವೃಶ್ಚಿಕ ರಾಶಿಯವರು ಇರ್ತೀರ, ಮಾಡುವ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಆಗಲಿ ಉತ್ತಮ ನಿರೀಕ್ಷೆ ಕೂಡ ನೀವು ಇವತ್ತು ಮಾಡಬಹುದಾಗಿದೆ. ಹಾಗೆ ಧನಸ್ಸು ರಾಶಿ, ದೂರಿನ ಪ್ರಯಾಣ ಅನಿವಾರ್ಯವಾಗುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ಇವತ್ತು ದೂರದ ಊರಿಗೆ ಪ್ರಯಾಣ ನೀವು ಮಾಡಲೇಬೇಕಾಗುತ್ತೆ. ಅದರಿಂದ ಅನುಕೂಲಗಳು ಕೂಡ ಕಾಣ್ತಾ ಇದೆ. ಮತ್ತು ವಿದೇಶದಲ್ಲಿ ಬಂಡವಾಳ ಹೂಡಿಕೆ ವಿಚಾರದಲ್ಲಿ ಅನೇಕ ಬಾರಿ ಆಲೋಚಿಸುವುದು ಉತ್ತಮ. ಏನಾದರೂ ಈ ವಿದೇಶದಲ್ಲಿ ಬಂಡವಾಳ ಹಾಕುವುದು ಅಥವಾ ವಿದೇಶದಲ್ಲಿ ಏನಾದರೂ ನೀವು ಕೆಲಸ ಕಾರ್ಯ ಮಾಡುವಂಥವ್ರು ಅಥವಾ ವಿದೇಶಕ್ಕೆ ಹೋಗುವಂತಹ ಅಭಿಲಾಷೆ ಇರುವಂಥವ್ರಿಗೂ ಕೂಡ ಇವತ್ತು ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಅಂದರೆ ಆಲೋಚನೆ ಮಾಡಿ ನೀವು ಅನೇಕ ಬಾರಿ ಕೆಲಸವನ್ನು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ ನಿಮಗೆ. ಹಾಗಾಗಿ ಈ ಧನುಸ್ಸು ರಾಶಿಯವರು. ಹಾಗೆ ಮಕರ ರಾಶಿ, ಮಿತ್ರರ ಸಹಕಾರದಿಂದ ಕೆಲಸಗಳು ಸುಸೂತ್ರವಾಗಿ ನಡೆಯುವಂಥದ್ದು. ಯಾರೆಲ್ಲ ಈ ಮಕರ ರಾಶಿಗಳಿರ್ತೀರಾ, ನಿಮ್ಮ ಸ್ನೇಹಿತರ ಸಹಕಾರದಿಂದ ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ವಿಶೇಷವಾಗಿ ಲಾಭ ತಂದು ಕೊಡುವಂಥದ್ದು. ಹಾಗೆ ಹಳೆಯ ಸಾಲದ ಸಮಸ್ಯೆಗಳು ಕೂಡ ಕಾಡುತ್ತೆ. ಆತ್ಮೀಯರೊಂದಿಗೆ ಕಲಹ ಕೂಡ ಆಗುವಂಥದ್ದು. ನೋಡಿ, ಯಾವುದೋ ಒಂದು ಸಾಲ ತೊಗೊಂಡ್ಬಿಟ್ಟಿರ್ತೀರ, ಅದರಿಂದ ಸಮಸ್ಯೆ ಆಗುತ್ತೆ. ಅದರಿಂದ ಏನು ಹೇಳ್ತಾ ಇದೆ, ಇವತ್ತು ಅದರಿಂದ ಜಗಳಗಳಾಗುವಂಥದ್ದು, ಕಲಹಗಳಾಗುವಂಥದ್ದು ಕೂಡ ನಿಮ್ಗೆ ಇವತ್ತು ಕಾಣುವಂಥದ್ದು ಮಕರ ರಾಶಿಯವರಿಗೆ. ಹಾಗಾಗಿ ನೋಡಿಕೊಂಡು ಇವತ್ತಿನ ದಿನವನ್ನು ಕಳಿಬೇಕಾಗುತ್ತೆ. ಮತ್ತು ಕುಂಭರಾಶಿ, ಶೃಂಗಾರ ಸಾಮಗ್ರಿಗಳ ವ್ಯವಹಾರದಲ್ಲಿ ಲಾಭ. ಅಪರಿಚಿತರಿಗೆ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾರೆಲ್ಲ ಕುಂಭರಾಶಿಗಳಿರ್ತೀರಾ, ಈ ಶೃಂಗಾರ ಸಾಮಗ್ರಿಗಳ ವ್ಯವಹಾರ ಮಾಡ್ತಿರೋರಿಗೆ ತುಂಬ ಲಾಭ ಆಗಿರುತ್ತೆ. ಆದರೆ ಅಪರಿಚಿತರು ಯಾರಾದರೂ ನಿಮ್ಮ ಬಳಿ ಬಂದಾಗ ಅವರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಕೆಲಸಗಳು ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಕೂಡ ಲಾಭವನ್ನು ತರುವಂಥದ್ದು ಕುಂಭರಾಶಿಯವರಿಗೆ. ಹಾಗೆ ಕಡೆಯ ರಾಶಿ ಮೀನರಾಶಿ, ಮನೆಯಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಏನು ಹೇಳುತ್ತೆ, ಮನೆಯಲ್ಲಿ ಮನಸ್ತಾಪ ಅಂದರೆ ಏನೋ ಒಂದು ಕಿರಿಕಿರಿನೋ ಸಣ್ಣ ಪುಟ್ಟ ಜಗಳನೋ ಏನೋ ಒಂದು ಆಗುವ ಸಾಧ್ಯತೆ ಕಾಣ್ತಾ ಇದೆ. ಮತ್ತು ಯಾವುದೇ ರೀತಿ ಒತ್ತಡಗಳು ಬಂದರೂ ಜಾಣತನದಿಂದ ಅದನ್ನು ನಿಭಾಯಿಸ್ಕೋಬೇಕಾಗುತ್ತೆ. ನೋಡಿ, ಏನೋ ಒಂದು ಮನೆಯಲ್ಲಿ ಚಿಕ್ಕ ಪುಟ್ಟ ಕಲಹಗಳು ಗಲಾಟೆಗಳು ಏನೋ ಒಂದು ಆಗ್ಬೋದು. ಆದರೆ ನಿಮ್ಮ ಜಾಣ್ಮೆಯ ಮಾತುಗಳಿಂದ ಅದನ್ನು ನಿಭಾಯಿಸ್ಕೊಂಡ್ರೆ ನಿಮಗೆ ಅನುಕೂಲ ಸೃಷ್ಟಿಯಾಗುತ್ತೆ. ಮತ್ತು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗುವಂಥದ್ದು. ಮೀನರಾಶಿಯವ್ರಿಗೆ ಏನು ಹೇಳುತ್ತೆ, ಇವತ್ತು ಈ ರೀತಿ ಜಾಣ್ಮೆಯಿಂದ ಜಾಣತನದಿಂದ ಮಾತುಕತೆಗಳು ಮಾಡಿದಾಗ ನಿಮಗೆ ಹಣಕಾಸಿನಲ್ಲಿ ಕೂಡ ಉತ್ತಮವಾದ ದಿನ ಇವತ್ತು ಮೀನರಾಶಿಯವರಿಗೆ ಆಗುತ್ತೆ. ಇನ್ನು ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮನ್ನು ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂತ ಸಮಯ. ಇಂದಿನಿಂದ ನವರಾತ್ರಿ ಹಬ್ಬ ಶುರುವಾಗುತ್ತೆ. ಸೊ ನವರಾತ್ರಿಯ ಹಬ್ಬದ ಆಚರಣೆಗಳು ಯಾವ ರೀತಿಯಾಗಿರಬೇಕಾಗತ್ತೆ, ಹಾಗೆ ಇದರ ಫಲಗಳನ್ನು ಹೇಗೆ ಪಡ್ಕೊಳ್ಬಹುದಾಗಿದೆ. ಪ್ರತಿದಿನವೂ ಕೂಡ ಒಂದೊಂದು ದೇವರ ಆರಾಧನೆಯನ್ನ ಮಾಡ್ತೀವಿ. ಯಾವ ಯಾವ ದೇವರ ಆರಾಧನೆಯನ್ನ ಹೇಗೆ ಮಾಡಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಗುರುಜಿ ಕಡೆಯಿಂದ ಪಡ್ಕೊಳ್ಳೋಣ. ಗುರುಗಳೇ, ನವರಾತ್ರಿಯ ವಿಶೇಷತೆ ಕುರಿತಾಗಿ ನಮಗೆ ತಿಳಿಸ್ಕೊಡಿ. ಹೌದು ನೋಡಿ, ವಿಶೇಷವಾಗಿ ನವರಾತ್ರಿ ಆಚರಣೆ ನಮ್ಮ ಈ ಒಂದು ಸಂಪ್ರದಾಯದಲ್ಲಿ ಈ ಒಂದು ಆಚರಣೆಯನ್ನು ತುಂಬ ಸಡಗರ ಸಂಭ್ರಮದಿಂದ ಎಲ್ಲ ಹೆಣ್ಮಕ್ಳಾಗಲಿ ಮತ್ತು ಮನೆಯಲ್ಲಿ ದೊಡ್ಡ ದೊಡ್ಡ ಮಕ್ಕಳಾಗಲಿ ಮತ್ತು ಗಂಡು ಮಕ್ಕಳಾಗಲಿ ಎಲ್ಲರೂ ಕೂಡ ಸೇರಿ ಆಚರಣೆ ಮಾಡುವಂತಹ ವಿಶೇಷವಾದ ದಿನ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ತುಂಬ ಪ್ರಶಸ್ತವಾದಂತಹ ಮತ್ತು ತುಂಬ ಅಭೀಷ್ಟ ಸಿದ್ಧಿ ಉಂಟು ಮಾಡುವಂತಹ ಈ ಒಂದು ವ್ರತಗಳಾಗಿರುತ್ತೆ. ಈ ಒಂದು ಶರನ್ನವರಾತ್ರಿ ವ್ರತಗಳು ಮತ್ತು ಶರನ್ನವರಾತ್ರಿ ಪೂಜೆಗಳು ಅಂತ ನಾವು ಹೇಳ್ತೀವಿ. ಅಂದರೆ ವಿಶೇಷವಾಗಿ ದುರ್ಗಾದೇವಿಗೆ ನಾವು ಇವತ್ತು ಪೂಜೆಗಳು ಮಾಡುವಂಥದ್ದು. ನೋಡಿ, ಸಾಮಾನ್ಯವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಇದು ಪ್ರತಿ ವರ್ಷವೂ ಕೂಡ ಬರುವಂಥದ್ದು. ಈ ವರ್ಷವೂ ಕೂಡ ಅಕ್ಟೋಬರ್ ಏನು ಇವತ್ತಿನಿಂದ ಪ್ರಾರಂಭ ಆಗುವಂಥದ್ದು. ಈ ದಿನದಿಂದ ಶರನ್ನವರಾತ್ರಿ ಪ್ರಾರಂಭ ಆಗುತ್ತೆ. ಅಂದರೆ ನೋಡಿ, ನಾವು ವಿಶೇಷವಾಗಿ ನವರಾತ್ರಿಗಳನ್ನು ಪೂಜೆ ಮಾಡುವಂಥದ್ದು. ಯಾಕೆ? ಫಸ್ಟು ನಾವು ಪ್ರಥಮವಾಗಿ ಏನು ತಿಳ್ಕೋಬೇಕು, ನವರಾತ್ರಿ ಅಂದರೆ ಏನು, ಯಾಕೆ ಈ ನವರಾತ್ರಿ ಬಂತು, ಮತ್ತು ನಮ್ಮ ಒಂದು ಸಂಪ್ರದಾಯದಲ್ಲಿ ನಾವೇನು ಮಾಡ್ತೀವಿ, ನವರಾತ್ರಿಯ ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಮಾಡಿ, ಅಂದರೆ ಆ ದಶಮಿಯ ದಿನವನ್ನು ಕೂಡ ನಾವು ಮಾಡ್ತೀವಿ. ವಿಜಯದಶಮಿ ಅಂತ ಮಾಡ್ತೀವಿ, ವಿಜಯದ ಸಂಕೇತವಾಗಿ ಮಾಡ್ತೀವಿ. ಹಾಗಾಗಿ ನಾವು ಈ 10 ದಿನಗಳಲ್ಲಿ ಕೂಡ ವಿಶೇಷವಾಗಿ ಪೂಜಾ ಹವನಾದಿಗಳನ್ನು ಮಾಡಿಕೊಳ್ಳುವಂಥದ್ದು ನಮ್ಮ ಇಂದಿನಿಂದ ಬಂದಂತಹ ಒಂದು ವಿಶೇಷ ಸಂಪ್ರದಾಯ ಆಗಿರುತ್ತೆ. ಇದು ಯಾಕೆ ಬಂತು, ವಿಜಯದಶಮಿ ಅನ್ನೋದು ಯಾಕೆ ಬಂತು, ಮತ್ತು ಈ ಶರನ್ನವರಾತ್ರಿಗಳು ಯಾವ ರೀತಿ ಅಮ್ಮನವರನ್ನ 9 ಆ ದುರ್ಗಾ ಶಕ್ತಿಯನ್ನು ನಾವು ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಇವೆಲ್ಲವನ್ನು ತಿಳ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿಕೊಂಡಾಗ ಮತ್ತು ಪೂಜಾ ವಿಧಿವಿಧಾನಗಳನ್ನು ಮಾಡಿಕೊಂಡಾಗ ನಮಗೆ ಅಭೀಷ್ಟ ಸಿದ್ಧಿ ಉಂಟಾಗುವಂಥದ್ದು, ನಮಗೆ ನಮ್ಮ ಕಾಮನೆಗಳು ಪೂರ್ಣ ಆಗುವಂಥದ್ದು. ಯಾರೆಲ್ಲ ಈ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರ ಅವ್ರಿಗೆಲ್ಲ ಆ ಸಮಸ್ಯೆಗಳು ನಿವಾರಣೆ ಆಗಬೇಕು. ಮತ್ತು ಯಾರೆಲ್ಲ ಈ ಮದುವೆಯಲ್ಲಿ ವಿಳಂಬ ಆಗ್ತಾ ಇರುತ್ತೆ ಮತ್ತು ಅಡೆತಡೆಗಳು ಆಗ್ತಾ ಇರುತ್ತೆ. ನೋಡಿ, ತುಂಬ ಜನಕ್ಕೆ ಈ ವಿವಾಹದಲ್ಲಿ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಅವರೆಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ ಈ ಶರನ್ನವರಾತ್ರಿಯ ಪೂಜಾದಿಗಳನ್ನು ದಿನನಿತ್ಯವೂ ಮಾಡಿಕೊಂಡಾಗ 9 ದಿನಗಳನ್ನು ಕೂಡ 9 ದೇವತೆಗಳನ್ನು ವಿಶೇಷವಾಗಿ ಆರಾಧನೆ ಮಾಡಿಕೊಂಡಾಗ ಒಂದೊಂದು ದೇವತೆಗಳಿಂದ ಒಂದೊಂದು ವಿಶೇಷವಾದ ಲಾಭ ನಮಗೆ ಸಿಗುವಂಥದ್ದು. ಹಾಗಾಗಿ ಇದರ ಪೌರಾಣಿಕ ಹಿನ್ನೆಲೆ ಏನಿರುತ್ತೆ, ಈ ವಿಜಯದಶಮಿಯನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಇವೆಲ್ಲವೂ ಕೂಡ ತಿಳ್ಕೊಳ್ತಾ ನೋಡಿ. ವಿಶೇಷವಾಗಿ ವಿಜಯದಶಮಿಯನ್ನು ಈ ರಾಮ ಮತ್ತು ಆ ರಾವಣ ಯುದ್ಧದಲ್ಲಿ ಇದನ್ನು ಪ್ರಸ್ತಾಪನೆ ಆಗಿರುವಂಥದ್ದು. ಶ್ರೀರಾಮಚಂದ್ರನು ಈ ಯುದ್ಧಕ್ಕೆ ಹೋಗುವ ಮುಂಚೆ ಏನಾಗ್ಬಿಡುತ್ತೆ, ಈ ಯುದ್ಧಕ್ಕೆ ಹೋಗುವ ಮುಂಚೆ ಈ ರಾಮಚಂದ್ರ ಸ್ವಾಮಿಯವರು ಈ ಶಕ್ತಿಯನ್ನು ಮತ್ತು ಈ ದುರ್ಗೆಯನ್ನು ಪೂಜೆ ಮಾಡಿ ಅನುಗ್ರಹದ ಮುಖಾಂತರವಾಗಿ ಯುದ್ಧಕ್ಕೆ ಹೋಗ್ಬೇಕಂತ ಹೇಳ್ತಾ ಯೋಚನೆ ಮಾಡಿದಾಗ 108 ಕಮಲ ಪುಷ್ಪಗಳಿಂದ ಅಮ್ಮನವ್ರನ್ನ ಅರ್ಚಿಸ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಮಾಯಾ ರಾಕ್ಷಸರುಗಳೇನು ಮಾಡ್ತಾರೆ, ಒಂದು ಹೂವನ್ನು ಎತ್ತಿ ಒಂದು ಎತ್ಕೊಂಡು ಹೋದಾಗ ಒಂದು ಹೂವು ಅದು ಕಡಿಮೆ ಆಗುತ್ತಲ್ವ. ಆ ಒಂದು ಸಂದರ್ಭದಲ್ಲಿ ಈ ರಾಮಚಂದ್ರನಿಗೆ ತುಂಬ ಬೇಸರ ಆಗಿರುತ್ತೆ. ಹಾಗಾಗಿ ರಾಮಚಂದ್ರ ಪ್ರಭುಗಳು ಏನು ಮಾಡ್ತಾರೆ, ತಮ್ಮ 2 ಕಣ್ಣುಗಳನ್ನು ಕಿತ್ತು ಆ ಒಂದು ಮಾತೆಗೆ ಅರ್ಪಿಸಲು ಮುಂದಾದಾಗ ಆ ಭಗವತಿ ದೇವಿಯು, ಆ ಶಕ್ತಿ ಸ್ವರೂಪಿಣಿಯಾದ ಅಮ್ಮನವರು ಪ್ರತ್ಯಕ್ಷವಾಗಿ ಜಯವಾಗಲಿ ನಿನಗೆ, ಜಯವನ್ನುಂಟು ಮಾಡುತ್ತೆ, ಮುಂದೆ ಸಾಗಬೇಕು ಅಂತ ರಾಮಚಂದ್ರ ಸ್ವಾಮಿ ಅವರಿಗೆ ಅನುಗ್ರಹಿಸಿದಾಗ ಈ ಒಂದು ದಿನ ವಿಜಯದಶಮಿ ಅಂತ ನಾವು ಮಾಡಿಕೊಂಡಿರುವಂಥದ್ದು. ಮತ್ತು ಆ ಒಂದು ದಿನ ಭಗವಂತನ ಅನುಜ್ಞೆಯ ಮುಖಾಂತರವಾಗಿ ಆ ರಾವಣನ ಸಂಹಾರ ಮಾಡುವಂಥದ್ದು. ನೋಡಿ, ನಾವು ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ, ಏನು ಈ ಕೆಲವೊಂದು ಪ್ರಾಂತದಲ್ಲಿ ರಾವಣನ ಚಿತ್ರಪಟವನ್ನು ಇಟ್ಟು ಅದನ್ನು ಸುಡೋದು, ಅಂದರೆ ವಿಶೇಷವಾಗಿ ಮಾಡ್ತಾ ಇರ್ತಾರೆ. ಕೆಲವೊಂದು ಪ್ರಾಂತಗಳಲ್ಲಿ ಈ ರಾವಣನ ಒಂದು ಗೊಂಬೆ ಮಾಡಿ ಅದಕ್ಕೆ ಈ ಬಿಲ್ಲಿನಿಂದ ಹೊಡೆದು ಅದನ್ನು ಸುಡುವಂಥದ್ದು. ನೋಡಿ, ಅದಕ್ಕೋಸ್ಕರನೇ ವಿಜಯದಶಮಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಒಂದು ವಿಜಯದಶಮಿ ಆಚರಣೆ ತುಂಬ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ವಿಶೇಷವಾಗಿರುವಂಥದ್ದು. ಮತ್ತು ಈ ಒಂದು ನವರಾತ್ರಿಗಳು ಯಾವ ರೀತಿ ಮಾಡ್ಕೋಬೇಕಂದ್ರೆ, ನೋಡಿ, ನವರಾತ್ರಿಗಳು ಇವತ್ತಿನಿಂದ ಪ್ರಾರಂಭವಾಗಿ, ನೋಡಿ, ಇವತ್ತು ಪ್ರಥಮಂ ಶೈಲಪುತ್ರಿಂಚ ಅಂತ, ಅಂದರೆ ಒಂದೊಂದು ದಿನ ಒಂದೊಂದು ದೇವತಾ ರೂಪದಲ್ಲಿ ಅಮ್ಮನವರನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ. ಮತ್ತು ಒಂದೊಂದು ದಿನ ಒಂದೊಂದು ವಸ್ತ್ರಗಳು ಕೂಡ ಧರಿಸಿ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ನಮಗೆ ಪೂರ್ಣ ಫಲ ಸಿಗಬೇಕಂದ್ರೆ ನಾವು ಪೂರ್ಣವಾಗಿ ಆ ದಿನದ ಏನೆಲ್ಲ ಅಮ್ಮನವರ ಅನುಗ್ರಹ ಆಗಬೇಕಂತಂದರೆ ಆ ದಿನ ಯಾವ ಅಮ್ಮನವರ ಹೆಸರಿನಲ್ಲಿ ಆ ಶಕ್ತಿ ದೇವತೆಯನ್ನು ನಾವು ಪೂಜೆ ಮಾಡಬೇಕು ಅಂತ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಪ್ರಥಮವಾಗಿ ನಾವು ನೋಡ್ಕೋಬೇಕು. ನೋಡಿ, ಪ್ರಥಮವಾಗಿ ಶೈಲಪುತ್ರಿ ಅಂತ ನಾವು ಹೇಳಿದ್ದೀವಿ. ನೋಡಿ,
ಪ್ರಥಮಂ ಶೈಲಪುತ್ರಿಂಚ ಅಂತ. ಶೈಲಪುತ್ರಿ ಪೂಜೆ ಯಾವ ರೀತಿ ಮಾಡಬೇಕು ನೋಡಿ. ದುರ್ಗಾದೇವಿಯ ಮೊದಲ ರೂಪ ಶೈಲಪುತ್ರಿ, ಚಂದ್ರವನ್ನು ಪ್ರತಿನಿಧಿಸುವುದಂದರೆ ಚಂದ್ರನ ನವಗ್ರಹಗಳಲ್ಲಿ ಚಂದ್ರನನ್ನು ಪ್ರತಿನಿಧಿಸುತ್ತದೆ ಈ ಶೈಲಪುತ್ರಿ. ಹಾಗಾಗಿ ಚಂದ್ರನ ಒಂದು ಧ್ಯಾನ ಮಾಡ್ಕೊಳ್ತಾ ಚಂದ್ರನನ್ನು ನೆನೆದು ಶೈಲಪುತ್ರಿಯನ್ನು ಪೂಜೆ ಮಾಡುವಂತ ಹೇಳುತ್ತೆ. ಹಾಗೆ ಅವಳನ್ನು ಆರಾಧಿಸುವುದರಿಂದ ಯಾವುದೇ ಕೆಟ್ಟ ಪರಿಣಾಮಗಳು ಅಥವಾ ಶಕುನಗಳು ತೊಡೆದು ಹಾಕಲು ಸಹಾಯ ಆಗುವಂಥದ್ದು. ನೋಡಿ, ಈ ಶೈಲಪುತ್ರಿ ಆರಾಧನೆಯಿಂದ ಏನಾಗುತ್ತೆ, ನಮ್ಮ ಕೆಟ್ಟ ಅಪಶಕರುಗಳು ಅಂತ ಏನು ಹೇಳ್ತಿರ್ತೀವಿ, ಇವೆಲ್ಲವೂ ಕೂಡ ನಿವಾರಣೆ ಆಗಿ ಆ ಅಮ್ಮನವರ ಅನುಗ್ರಹ ನಮಗೆ ಸಿಗುವಂಥದ್ದು. ಹಾಗೆ ಎರಡನೇ ದಿನ ಅಂದರೆ ಎರಡನೇ ದಿನ ಏನು ಮಾಡೋದು, ಬ್ರಹ್ಮಚಾರಿಣಿ ಪೂಜೆ ಮಾಡಬೇಕಾಗುತ್ತೆ. ಅಂದರೆ ಅಮ್ಮನವರನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜೆ ಮಾಡಬೇಕು. ಜ್ಯೋತಿಷ್ಯದ ಪ್ರಕಾರ ಬ್ರಹ್ಮಚಾರಿಣಿ ಮಂಗಳ ಗ್ರಹವನ್ನು ಪ್ರತಿನಿಧಿಸುವಂಥದ್ದು. ನೋಡಿ, ಕುಜಗ್ರಹನನ್ನು ಈ ಬ್ರಹ್ಮಚಾರಿಣಿ ಪ್ರತಿನಿಧಿಸುತ್ತಾಳೆ. ಮತ್ತು ಶುದ್ಧ ಹೃದಯದಿಂದ ಪೂಜಿಸಿದರೆ ಯಾವುದೇ ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ಬೀರಲ್ಲ ಅಂತ, ಯಾವುದೇ ರೀತಿಯ ಕೆಟ್ಟ ದುಷ್ಟ ದೋಷಗಳು ನಮ್ಮ ಮೇಲೆ ಬೀಳ್ದಿರ ಇರುತ್ತೆ ಅಂತ ಹೇಳ್ತಾ ಈ ಒಂದು ಅಮ್ಮನವರನ್ನು ಪೂಜೆ ಮಾಡಬೇಕು. ಹಾಗೆ ಮೂರನೇ ದಿನ ಚಂದ್ರಘಟ ದೇವಿ, ಈ ದೇವಿಯು ಶುಕ್ರಗ್ರಹನನ್ನು ಪ್ರತಿನಿಧಿಸುತ್ತಾಳೆ. ಅಂದರೆ ಆ ಶುಕ್ರಗ್ರಹದಲ್ಲಿ ಪ್ರಾಬಲ್ಯ ಹೆಚ್ಚು ಹೊಂದಿರುವಂಥದ್ದು. ಹಾಗಾಗಿ ಧೈರ್ಯ ಮತ್ತು ನಿರ್ಭಯಕ್ಕೆ ಈ ಒಂದು ಅಮ್ಮನವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿ ಸೂರ್ಯನನ್ನು ಪ್ರತಿನಿಧಿಸ್ತಾಳೆ. ಭವಿಷ್ಯದಲ್ಲಿ ಯಾವುದೇ ರೀತಿಯ ದುಷ್ಟ ಪರಿಣಾಮಗಳು ನಮ್ಮ ಮೇಲೆ ಆಗದಿರಲಿ ಅಂತ ಹೇಳ್ತಾ ನಾಲ್ಕನೇದಾಗಿ ಈ ಅಮ್ಮನವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗೆ ಐದನೇದಾಗಿ ಸ್ಕಂದಮಾತಾ ದೇವಿ, ಅಂದರೆ ಸ್ಕಂದಮಾತಾ ದೇವಿಯು ಬುಧನ ಗ್ರಹನನ್ನು ಪ್ರತಿನಿಧಿಸುತ್ತಾಳೆ. ಹಾಗೆ ತನ್ನ ಭಕ್ತರ ಬಗ್ಗೆ ತುಂಬ ಸಹಾನುಭೂತಿಯಿಂದ ಈ ಒಂದು ಅಮ್ಮನವರು ಇರ್ತಾರೆ. ಹಾಗಾಗಿ ಈ ಅಮ್ಮನವರನ್ನು ವಿಶೇಷವಾಗಿ ನಾವು 5ನೇ ದಿವಸ ಪೂಜೆ ಮಾಡಬೇಕಾಗುತ್ತೆ. ಮತ್ತು 6ನೇ ದಿನ ಕಾತ್ಯಾಯಿನಿ ದೇವಿ, ದುರ್ಗಾಮಾತೆಯ ಕಾತ್ಯಾಯಿನಿ ರೂಪವಾಗಿ ಗುರುಗ್ರಹವನ್ನು ಈ ಒಂದು ಅಮ್ಮನವರು ಪ್ರತಿನಿಧಿಸುತ್ತಾರೆ. ಹಾಗೆ ಅವರು ತನ್ನ ಆರಾಧಿಕರಿಗೆ ಧೈರ್ಯ ಮತ್ತು ಸಾಹಸವನ್ನು ನೀಡುವಂತಹ ದೇವತೆ ಆಗಿರ್ತಾರೆ. ಹಾಗೆ ಸಪ್ತಮಿ 7ನೇ ದಿನ ಕಾಳರಾತ್ರಿ ಪೂಜೆ, ಅಂದರೆ ಈ ಶನಿಗ್ರಹವನ್ನು, ಶೌರ್ಯಕ್ಕೆ ಶನಿ ಅಂತ ನಾವು ಹೇಳ್ತಿರ್ತೀವಿ, ಶನಿಗ್ರಹವನ್ನು ಪ್ರತಿನಿಧಿಸುವಂತಹ ಕಾಳರಾತ್ರಿಯನ್ನು ಪೂಜೆ ಮಾಡಿ ನಿಮಗೆ ಧೈರ್ಯವನ್ನು ಸಿಗುವಂಥದ್ದು. ಹಾಗೆ 7ನೇ ದಿನ ವಿಶೇಷವಾಗಿ ಅಷ್ಟಮಿ ಮಂಗಳಗೌರಿ ಮಹಾಗೌರಿ ಪೂಜೆ ಮಾಡುವಂಥದ್ದು. ಅಷ್ಟಮಿ ದಿನ ಅಂದರೆ 8ನೇ ದಿನ ಮಹಾಗೌರಿಯನ್ನು ಪೂಜೆ ಮಾಡಿ, ಈ ಮಹಾಗೌರಿಯು ರಾಹುಗ್ರಹವನ್ನು ಸೂಚಿಸುವಂಥದ್ದು. ಹಾಗಾಗಿ ಹಾನಿಕಾರಕವಾಗಿ ಏನಾದರೂ ತೊಂದರೆಗಳು ನಮಗೆ ಆಗ್ತಾ ಇದ್ರೆ ಅವೆಲ್ಲವೂ ಕೂಡ ನಿವಾರಣೆ ಮಾಡ್ತಾಳೆ. ಹಾನಿಕಾರಕ ಪರಿಣಾಮಗಳು ನಮ್ಮ ಮೇಲೆ ಏನೇ ಇದ್ರೂ ಕೂಡ ನಿರ್ಮೂಲನೆ ಮಾಡುವಂಥದ್ದು ಈ ಒಂದು ಅಷ್ಟಮಿಯ ಮಹಾಗೌರಿ. ಹಾಗಾಗಿ 9ನೇ ದಿನ ಸಿದ್ಧಿದಾತ್ರಿ ಪೂಜೆ ಅಂತ ಮಾಡಬೇಕು, ಜ್ಞಾನವನ್ನು ನೀಡ್ತಾಳೆ. ನೋಡಿ, ಈ ಸಿದ್ಧಿದಾತ್ರೆ ಕೇತು ಗ್ರಹವನ್ನು ಪ್ರತಿನಿಧಿಸುತ್ತಾಳೆ ಮತ್ತು ಜ್ಞಾನವನ್ನು ನಮಗೆ ಪ್ರಸಾದ ಮಾಡ್ತಾಳೆ ಅಂತ ಶಾಸ್ತ್ರದಲ್ಲಿ. ಹಾಗಾಗಿ ಈ ನವರಾತ್ರಿಗಳು ಕೂಡ ಈ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಪೂಜೆ ಮಾಡ್ಕೊಳ್ತಾ ಬನ್ನಿ, ನಮಗೆ ಅನುಕೂಲಗಳಾಗುತ್ತೆ. ಮತ್ತು ಕೆಲವರು ಕೇಳ್ತಾರೆ, ಈ ಒಂದು ಅಮ್ಮನವರಿಗೆ ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ಸೀರೆಗಳನ್ನು ಉಟ್ಟು ಪೂಜೆ ಮಾಡುವುದು ನಮ್ಮ ಸಂಪ್ರದಾಯದಲ್ಲಿ ಬಂದಿರುವಂತಹ ಪದ್ಧತಿ ಆಗಿರುತ್ತೆ. ಹಾಗಾಗಿ ಯಾವ ದಿನ ಯಾವ ಒಂದು ಈ ವಸ್ತ್ರವನ್ನು ಧರಿಸಬೇಕು ಅಂತ ನೋಡಿ. ಪ್ರಥಮ ದಿನ ಶೈಲಪುತ್ರಿಯ ಪೂಜೆಯ ದಿನ ಹಳದಿ ವಸ್ತ್ರವನ್ನು ಧರಿಸಬೇಕಾಗುತ್ತೆ. 2ನೇ ದಿನ ಬ್ರಹ್ಮಚಾರಣಿಯ ಪೂಜೆ ದಿವಸ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಬೇಕಾಗುತ್ತೆ. ಹಾಗೆ ತೃತೀಯ ಚಂದ್ರಘಟ ದೇವಿಯ ಒಂದು ಆರಾಧನೆ ದಿವಸ ಬೂದು ಬಣ್ಣದ ಒಂದು ವಸ್ತ್ರವನ್ನು ಧರಿಸಬೇಕಾಗುತ್ತೆ. ಹಾಗೆ 4ನೇ ದಿನ ಕೂಷ್ಮಾಂಡ ದೇವಿಯ ಒಂದು ಆರಾಧನೆ ದಿವಸ ಕಿತ್ತಳೆ ಬಣ್ಣದ ಒಂದು ವಸ್ತ್ರವನ್ನು ನಾವು ಧರಿಸಬೇಕಾಗುತ್ತೆ. ಹಾಗೆ ಪಂಚಮಿ ಅಂದರೆ 5ನೇ ದಿನ ಸ್ಕಂದಮಾತಾ ದೇವಿಯ ಪೂಜೆಯ ದಿವಸ ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸಬೇಕಾಗುತ್ತೆ. ಹಾಗೆ ಷಷ್ಠಿ ಕಾತ್ಯಾಯಿನಿ ದೇವಿಯ ಪೂಜೆಯ ದಿವಸ ಕೆಂಪು ವಸ್ತ್ರವನ್ನು ಧರಿಸಲೇಬೇಕಾಗುತ್ತೆ. ಹಾಗೆ ಸಪ್ತಮಿ ಅಂದರೆ ಕಾಳರಾತ್ರಿ ಅಮ್ಮನವರ ಪೂಜೆಯ ದಿನ ರಾಯಲ್ ಬ್ಲೂ ಅಂತ ಏನು ಹೇಳ್ತೀವಿ, ಈ ಬ್ಲೂ ಕಲರು ವಸ್ತ್ರವನ್ನು ನಾವು, ಅಂದರೆ ನೀಲಿ ಬಣ್ಣದ ವಸ್ತ್ರವನ್ನು ನಾವು ಧರಿಸಬೇಕಾಗುತ್ತೆ. ಹಾಗೆ ಅಷ್ಟಮಿ ದಿನ ಮಹಾಗೌರಿಯ ಪೂಜೆಯ ದಿವಸ ಗುಲಾಬಿ ಬಣ್ಣದ ನಾವು ವಸ್ತ್ರವನ್ನು ಧರಿಸಬೇಕಾಗುತ್ತೆ. ನೋಡಿ, ಕಡೆಯದಾಗಿ 9ನೇ ದಿವಸ ಸಿದ್ಧಿದಾತ್ರಿ ಪೂಜೆಯ ದಿವಸ ನೇರಳೆ ಬಣ್ಣದ ಆ ಒಂದು ವಸ್ತ್ರವನ್ನು ಧರಿಸಿ ಈ ನವರಾತ್ರಿಗಳು ಈ ವಿಶೇಷವಾಗಿ ನವ ದುರ್ಗೆಯರನ್ನು ಆರಾಧನೆ ಮಾಡಿಕೊಳ್ತಾ ನಮ್ಮ ಈಪ್ಸಿತ ಫಲಗಳನ್ನು ಪಡೆದುಕೊಳ್ಳಕ್ಕೆ ವಿಶೇಷವಾಗಿ ಈ ನವರಾತ್ರಿ ಆರಾಧನೆಗಳು. ತದನಂತರ ದಶಮಿಯ ದಿವಸ ವಿಶೇಷವಾಗಿ ವಿಜಯದಶಮಿಯನ್ನು ಎಲ್ಲರೂ ಕೂಡ ಆಚರಿಸ್ತಾ ನೋಡಿ, ನಾಡಿನ ಸಮಸ್ತ ಜನರಿಗೂ ಕೂಡ ವಿಜಯದಶಮಿ ಹಾಗೂ ಶರನ್ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಗುರುಗಳ ಕಚೇರಿಯ ಅಡ್ರೆಸ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.